ಜೈ ಹಿಂದ್. RRB ಗ್ರೂಪ್ ಡಿ 2025 ರಿಸಲ್ಟ್ ಈಗಾಗಲೇ ಅನೌನ್ಸ್ ಆಗಿದೆ. ಸೊ ಅದರ ಜೊತೆಗೆ ಸ್ಕೋರ್ ಕಾರ್ಡ್ ಇರ್ತಕ್ಕಂಥದ್ದು ಕೂಡ ಬಿಟ್ಟಿದ್ದಾರೆ. ಸ್ಕೋರ್ ಕಾರ್ಡ್ ದಲ್ಲಿ ಯಾವೆಲ್ಲ ವಿಷಯಗಳು ಬರ್ತಾ ಇದಾವೆ, ಅದರಲ್ಲಿ ಬಹಳಷ್ಟು ಸ್ಕೋರ್ ಗಳನ್ನ ತೋರಿಸ್ತಾ ಇದೆ. ಅದರಲ್ಲಿ ಪರ್ಸೆಂಟೈಲ್ ಸ್ಕೋರ್ ಇದೆ, ಆಮೇಲೆ ನಾರ್ಮಲೈಸೇಷನ್ ಸ್ಕೋರ್ ಇದೆ, ನಿಮ್ಮ ರಾ ಮಾರ್ಕ್ಸ್ ಇದೆ. ಸೊ ಈ ಎಲ್ಲವುಗಳಲ್ಲಿ ಯಾವುದು ಫಿಸಿಕಲ್ಗೆ ಸೆಲೆಕ್ಟ್ ಆಗ್ಲಿಕ್ಕೆ ಯಾವ್ದನ್ನ ನಾವು ಕನ್ಸಿಡರ್ ಮಾಡ್ಬೇಕಾಗಿದೆ, ಅದ್ರ ಬಗ್ಗೆ ನಾವು ಈ ವಿಡಿಯೋದಲ್ಲಿ ಚರ್ಚೆನ ಮಾಡ್ತಾ ಇದ್ದೇವೆ. RRB ಗ್ರೂಪ್ ಡಿ 2025 ಆಲ್ಮೋಸ್ಟ್ ಎಲ್ಲ ಝೋನ್ಸ್ ಗಳ ರಿಸಲ್ಟ್ ಇರ್ತಕ್ಕಂಥದ್ದು ಬಿಟ್ಟಾರೆ. ಬೆಂಗಳೂರ್ದು ಈಗ ತಾನೇ ಅದು ಕೂಡ ಬಂದಿದೆ. ಅದ್ರ ಜೊತೆಗೆ ಇನ್ನು ಮುಂಬೈದು ಬಂದಿಲ್ಲ. ಅದನ್ನು ಕೂಡ ಬಂದ ತಕ್ಷಣ ನಮ್ಮ ಟೆಲಿಗ್ರಾಮ್ ಗ್ರೂಪ್ ದಲ್ಲಿ ಅದರ ಒಂದು ಟೋಟಲ್ ಏನ್ ಕಟ್ ಆಫ್ ನಿಂತಿದೆ ಅದನ್ನ ನಾವು ಶೇರ್ ಮಾಡ್ತೇವೆ. ಸೊ ನಮ್ಮ ಟೆಲಿಗ್ರಾಮ್ ಗ್ರೂಪ್ ದ ಲಿಂಕ್ ಇರುವಂತದ್ದು ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಐತಿ. ಟೆಲಿಗ್ರಾಮ್ ದಲ್ಲಿ ಹೋಗಿ ಜಾಯ್ನ್ ಆಗ್ರಿ, ನಿಮ್ಗೆ ಎಲ್ಲಾ ರಿಸಲ್ಟ್ ಗಳು ಅಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇದಾವೆ. ಆಮೇಲೆ RRB ಗ್ರೂಪ್ ಡಿದ್ದು ನಾವು ಏನ್ ಎಕ್ಸ್ಪೆಕ್ಟ್ ಮಾಡಿದ್ವಿ, ಫಿಸಿಕಲ್ ಒಂದು ಕಟ್ ಆಫ್ ಏನ್ ನಿಲ್ಬಹುದು ಅಂತೇಳಿ, ಸೊ ನಿಯರೆಸ್ಟ್ ಅದೇ ಒಂದು ರೇಂಜ್ ದೊಳಗ ಕಟ್ ಆಫ್ ಇರುವಂತದ್ದು ನಿಂತೈತಿ. ಸೊ ನಾವು ಹೇಳಿದ್ವಿ ನಿಮ್ಗ 65 to 70 ವರೆಗೆ ಕಟ್ ಆಫ್ ನಿಲ್ತೈತಿ ಅಂತ ಹೇಳಿ. ಸೊ ಅದೇ ರೀತಿ ಏನಾಗಿದೆ ಅಂತಂದ್ರ ಫಿಸಿಕಲ್ ಇರುವಂತದ್ದು ನಿಂತಿದೆ. ಸೊ ಹಾಗಾಗಿ ಸೊ ಇದರಲ್ಲಿ ಏನೆಲ್ಲ ಇದೆ ಅನ್ನೋದನ್ನ ನೋಡೋಣ. ಪರ್ಸೆಂಟೈಲ್ ಸ್ಕೋರ್ ಏನು, ಆಮೇಲೆ ನಾರ್ಮಲೈಸೇಷನ್ ಸ್ಕೋರ್ ಏನು, ನಮ್ಮ ಫಿಸಿಕಲ್ ಗೆ ಸೆಲೆಕ್ಟ್ ಆಗ್ಬೇಕಂತಂದ್ರೆ ನಾವು ಯಾವ್ದು ಕನ್ಸಿಡರ್ ಮಾಡ್ಬೇಕಾಗತ್ತೆ ಅಂತ ಹೇಳಿ. ಅದಕ್ಕಿಂತ ಮುಂಚೆ RRB ಗ್ರೂಪ್ ಡಿ 2026 ಯಾರೆಲ್ಲ ಪ್ರಿಪರೇಷನ್ ಮಾಡಕತ್ತಾರೆ ಅವ್ರಿಗೆ ಕಂಪ್ಲೀಟ್ ಕೋರ್ಸ್ ನಮ್ಮಲ್ಲಿ ಅವೈಲೇಬಲ್ ಐತಿ ಕನ್ನಡ ಭಾಷೆಯಲ್ಲಿ. ಇದು ಆಕ್ಚುಲಿ 2000 ರುಪೀಸ್ ಒಂದು ಕಂಪ್ಲೀಟ್ ಕೋರ್ಸ್ ಇದೆ. 2000 ರುಪೀಸ್ ಅದರ ಒಂದು ಆಫರ್ ದಲ್ಲಿ ನಾವು ನಿಮ್ಗೆ 1000 ದಲ್ಲಿ ಕಂಪ್ಲೀಟ್ ಪ್ಯಾಕೇಜ್ ಕೊಡಕತ್ತೀವಿ. ಇದರಲ್ಲಿ ಆಲ್ ಸಬ್ಜೆಕ್ಟ್ ರೆಕಾರ್ಡೆಡ್ ಕ್ಲಾಸಸ್ಗಳು ನಿಮ್ಗೆ ಸಿಗ್ತಾ ಇದಾವೆ. ಇದರಲ್ಲಿ GK ಎಲ್ಲ ಸಬ್ಜೆಕ್ಟ್ಗಳು ರೆಕಾರ್ಡೆಡ್ ಕ್ಲಾಸಸ್ ಇರ್ತಾವು. ಆಮೇಲೆ ಮ್ಯಾಥ್ಸ್, ರೀಸನಿಂಗ್, ಆಮೇಲೆ ಸೈನ್ಸ್ ಎಲ್ಲ ಕ್ಲಾಸಸ್ಗಳು ನಿಮ್ಗೆ ಇದರಲ್ಲಿ ರೆಕಾರ್ಡೆಡ್ ಸಿಗ್ತಾವು. ಅದ್ರ ಜೊತೆಗೆ PYQ ಆಗಿರ್ಬಹುದು, PDF ನೋಟ್ಸ್ಗಳು, ಮಾಕ್ ಟೆಸ್ಟ್, ಪ್ರಾಪರ್ ಆಗಿರುವಂತ ಗೈಡೆನ್ಸ್ ಎಲ್ಲಾನು ಕೂಡ ಸಿಗ್ತಾ ಇದೆ. ಸೊ ಈ ಪ್ಯಾಕೇಜ್ ಅನ್ನ ತಗೋಬೇಕು ಅಂತಂದ್ರೆ ಇಲ್ಲಿ ನಮ್ಮ ವಾಟ್ಸ್ಆಪ್ ನಂಬರ್ ಇದೆ 8861927838. ಸೊ ಈ ನಂಬರ್ಗೆ ಒಂದು ಮೆಸೇಜ್ ಅನ್ನ ಮಾಡ್ರಿ, ಗ್ರೂಪ್ ಡಿ ಅಂತೇಳಿ, ಗ್ರೂಪ್ ಡಿ 2026 ಅಂತೇಳಿ ಮೆಸೇಜ್ ಮಾಡಿರಿ ಅಂತಂದ್ರೆ ನಾವು ಒಂದು ಸ್ಕ್ಯಾನರ್ ಕಳಿಸ್ತೀವಿ ಅಥವಾ ಒಂದು ನಂಬರ್ ಹೇಳ್ತೇವೆ. ಆ ನಂಬರ್ಗೆ ಫೀಸ್ ಪೇಡ್ ಮಾಡಿ ಒಂದು ಸ್ಕ್ರೀನ್ ಶಾಟ್ ಅನ್ನ ಕಳಿಸ್ರಿ. ಪೇಮೆಂಟ್ ಆದ್ಮೇಲೆ ನಾವು ನಿಮ್ಗೆ ಕ್ಲಾಸಸ್ ಗ್ರೂಪ್ ದಲ್ಲಿ ಏನ್ ಮಾಡ್ತೇವೆ, ಆಡ್ ಮಾಡ್ಕೊತೇವೆ. ಸೊ ಬೇಗನೆ, ಟೈಮ್ ಕಡಿಮೆ ಇದೆ 2026 ಒಂದು ಎಕ್ಸಾಮ್ಗೆ ಪ್ರಿಪರೇಷನ್ ಮಾಡುವಂತ ಅಭ್ಯರ್ಥಿಗಳಿಗೆ. ಆಮೇಲೆ ನಾವು ಒಂದು ಅನ್ಕೊಂಡಿದ್ವಿ ಏನು ಅಂತಂದ್ರೆ ಬೆಂಗಳೂರು ಝೋನ್ದು ಕಟ್ ಆಫ್ ಬಹಳಷ್ಟು ನಿಲ್ತೈತಿ ಅಂತೇಳಿ. ಬಟ್ ಎಲ್ಲರಿಗಿಂತಲೂ ಕಡಿಮೆ ನಿಲ್ಲುವಂತಹ ಸಾಧ್ಯತೆ ಇದಾವು. ಅಂತಂದ್ರೆ ನಿಂತಿದೆ, ಬಟ್ ಬೇರೆ ಒಂದು ಝೋನ್ ಗಳನ್ನ ಕಂಪೇರ್ ಮಾಡಿ ಇನ್ನು ನೋಡ್ಬೇಕಾಗಿದೆ. ಬಟ್ ಈಗ ಎಷ್ಟು ಝೋನ್ ಗಳನ್ನ ಬಿಟ್ಟಾರಲ್ಲ ಅವುಗಳಲ್ಲಿ ನೋಡೋದಾದ್ರೆ ಬೆಂಗಳೂರಲ್ಲಿ ಕಟ್ ಆಫ್ ಇರುವಂತದ್ದು ಬಹಳಷ್ಟು ಕಡಿಮೆ ಇದೆ. 500 ಏನೋ ವೇಕೆನ್ಸಿಗಳಿದ್ದು. ಸೊ ಆ ವೇಕೆನ್ಸಿಗಳಿಗೆ ಕಡಿಮೆ ಕಟ್ ಆಫ್ ಇಲ್ಲಿ ನಿಂತಿದೆ ಬೆಂಗಳೂರು ಝೋನ್ ದಲ್ಲಿ. ಈಗ ಇಲ್ಲಿ ನೋಡ್ರಿ, ಇಲ್ಲಿ ಏನೆಲ್ಲ ಇರ್ತೈತಿ ಅಂತ ಹೇಳಿ. ನೀವು ಸ್ಕೋರ್ ಕಾರ್ಡ್ ಅನ್ನ ಚೆಕ್ ಮಾಡ್ಕೋಬೇಕು ಅಂತಂದ್ರೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ ದಲ್ಲಿ ಅದರ ಒಂದು ಲಿಂಕ್ ಅನ್ನ ಕಳ್ಸೀವಿ. ಅಲ್ಲಿ ನೀವು ಲಿಂಕ್ ಅನ್ನ ಕ್ಲಿಕ್ ಮಾಡಿದ್ಮೇಲೆ ಫಸ್ಟ್ ನೀವು ಅಲ್ಲಿ ತುಂಬಬೇಕಾಗಿರುವಂತದ್ದು ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಅನ್ನ ತುಂಬಬೇಕು. ಆಮೇಲೆ ಡೇಟ್ ಆಫ್ ಬರ್ತ್ ಅನ್ನ ಅಲ್ಲಿ ತುಂಬಿ ನೀವು, ಆಮೇಲೆ ಕ್ಯಾಪ್ಚಾ ಕೋಡ್ ಇರ್ತೈತಿ, ಕ್ಯಾಪ್ಚಾ ಕೋಡ್, ಆ ಕ್ಯಾಪ್ಚಾ ಕೋಡ್ ಅನ್ನ ತುಂಬಿ ಇಲ್ಲಿ ಸಬ್ಮಿಟ್ ಅಂತ ಹೇಳಿ ಒಂದು ಬಟನ್ ಇರ್ತೈತಿ, ಅದನ್ನ ಕ್ಲಿಕ್ ಮಾಡಿದ್ರೆ ಅಂತಂದ್ರೆ ಈ ರೀತಿ ಇರುವಂತಹ ಸ್ಕೋರ್ ಕಾರ್ಡ್ ಇರ್ತೈತಿ. ಇದ್ರ ಮೇಲೆ ನಿಮ್ಮ ಹೆಸರು, ನಿಮ್ಮ ತಂದೆ ತಾಯಿಯ ಹೆಸರು, ರಿಜಿಸ್ಟ್ರೇಷನ್ ನಂಬರ್, ರೋಲ್ ನಂಬರ್ ಎಲ್ಲಾನು ಕೂಡ ಇದರಲ್ಲಿ ಕೊಟ್ಟಿರ್ತಾರೆ. ನಿಮ್ಮ ಹೆಸರು ಅದೆಲ್ಲ ಇರ್ತೈತಿ ಇದರಲ್ಲಿ. ಇದ್ರ ಕೆಳಗಡೆ ಈ ರೀತಿ ಇರ್ತೈತಿ. ಟೋಟಲ್ ಆಗಿ 100 ಕ್ವಶನ್ಸ್ ಗಳಿದಾವು. ಒಂದು ಕ್ವಶನ್ ನೋಡ್ರಿ, ನಂಬರ್ ಆಫ್ ಕ್ವಶನ್ಸ್ ಕ್ಯಾನ್ಸಲ್ಡ್, ಇಗ್ನೋರ್ಡ್, ಒಂದು ಕ್ವಶನ್ ಅನ್ನ ಇಗ್ನೋರ್ ಮಾಡಿರ್ತಕ್ಕಂಥದ್ದು. ಟೋಟಲ್ ನಂಬರ್ ಆಫ್ ವ್ಯಾಲಿಡ್ ಕ್ವಶನ್ 99 ಇದಾವೆ. ಟೋಟಲ್ ನಂಬರ್ ಆಫ್ ಅಟೆಂಪ್ಟ್ 99 ಅಟೆಂಪ್ಟ್ ಅನ್ನ ಮಾಡ್ಯಾರೆ. ಅಂದ್ರೆ 99 ಕ್ವಶನ್ಸ್ ಗಳಿಗೆ ಟಿಕ್ ಮಾರ್ಕ್ ಮಾಡ್ಯಾರೆ. ನಂಬರ್ ಆಫ್ ಕ್ವಶನ್ ಆನ್ಸರ್ ಕರೆಕ್ಟ್ ಆಗಿರುವಂತದ್ದು 45 ಇದಾವು. ಒಂದು ಕ್ವಶನ್ಗೆ 1 ಮಾರ್ಕ್ಸ್ ಇದೆ. ಇಲ್ಲಿ ಒಂದು ಕ್ವಶನ್ಗೆ 1 ಮಾರ್ಕ್ಸ್ ಇದೆ. ಆಮೇಲೆ 3 ಕ್ವಶನ್ 1/3 ಇರುವಂತದ್ದು ನೆಗೆಟಿವ್ ಮಾರ್ಕ್ ಇಲ್ಲಿ ಇದೆ. ಅಲ್ಲ, 1/3 ಇರ್ತಕ್ಕಂಥದ್ದು ಇಲ್ಲಿ ಏನೈತಿ ನೆಗೆಟಿವ್ ಮಾರ್ಕಿಂಗ್ ಇದೆ. ಆಮೇಲೆ ನಂಬರ್ ಆಫ್ ಕ್ವಶನ್ಸ್ ಆನ್ಸರ್ಡ್ ಇನ್ ಕರೆಕ್ಟ್ ಅಂತಂದ್ರೆ ತಪ್ಪು 54 ಆಗ್ಯಾವ. 54 ತಪ್ಪು ಆನ್ಸರ್ ನಿಮ್ಗೆ ಆಗಿದ್ದು ಅಂತಂದ್ರೆ ಇದನ್ನ ಏನ್ ಮಾಡ್ಬೇಕು, 3ರಿಂದ ಡಿವೈಡ್ ಮಾಡ್ಬೇಕು. 3ರಿಂದ ನೀವು ಡಿವೈಡ್ ಮಾಡಿರಿ ಅಂತಂದ್ರೆ ಎಷ್ಟು ಬರ್ತೈತಿ ಇದು, ಒಂದು ಅಪ್ರಾಕ್ಸಿಮೇಟ್ಲಿ ಒಂದು 18 ಬರ್ತಿರ್ಬೇಕದು. ಸೊ ಇಲ್ಲಿ ಟೋಟಲ್ ಆಗಿ 45 ಕರೆಕ್ಟ್ ಇದಾವು. 45 ಒಳಗೆ 18 ಅನ್ನ ನಾವು ಕಳೆದ್ವಿ ಅಂತಂದ್ರೆ 27 ಮಾರ್ಕ್ಸ್ ಗಳು ನಿಮ್ಗೆ ಸಿಗ್ತಾವು. ಸೊ ಇಲ್ಲಿ ನಿಮ್ಗ ಟೋಟಲ್ ರಾ ಮಾರ್ಕ್ಸ್ 27 ಬಂದಾವೆ. ಇದು ರಾ ಮಾರ್ಕ್ಸ್ ಇರ್ತೈತಿ, ನೀವು ಗಳಿಸಿರುವಂತಹ ಮಾರ್ಕ್ಸ್ ಗಳು. ಆಮೇಲೆ ಪ್ರೋ ರೇಟೆಡ್ ರಾ ಮಾರ್ಕ್ಸ್ ಇದೆ. ಔಟ್ ಆಫ್ 100ಗೆ ನಿಮ್ಗೆ ಇಷ್ಟು ಮಾರ್ಕ್ಸ್ ಗಳು ಇಲ್ಲಿ ಸಿಕ್ಕಾವು. ಆಮೇಲೆ ಪರ್ಸೆಂಟೈಲ್ ಸ್ಕೋರ್ ಅಂತ ಹೇಳಿದೆ ನೋಡ್ರಿ, ಇಲ್ಲಿ 83.78 ಅಂತೆ. ಪರ್ಸೆಂಟೈಲ್ ಸ್ಕೋರ್ ಏನು ಅಂತಂದ್ರೆ ನಿಮ್ಮ ಏನು ಶಿಫ್ಟ್ ಇತ್ತು, ನಿಮ್ಮ ಶಿಫ್ಟ್ ಏನಿತ್ತಲ್ಲ ಆ ಶಿಫ್ಟ್ ದಲ್ಲಿ ನಿಮಗೆ ಸರಿ
ಸರಿ ಸಮಾನವಾಗಿ ಅಥವಾ ನಿಮ್ಮಕ್ಕಿಂತ ನಿಮ್ಮಕ್ಕಿಂತ ಕಡಿಮೆ ಅಂಕಗಳು ಪಡ್ಕೊಂಡಿರುವಂತಹ ನಿಮ್ಮ ಶಿಫ್ಟ್ದಲ್ಲಿ 83% ಇದೆ ಅಂತಂದ್ರೆ 100 ಜನರಲ್ಲಿ 83 ಜನ ನಿಮ್ಮಷ್ಟು ಮಾರ್ಕ್ಸ್ ಗಳನ್ನ ತಗೊಂಡಾರು ಅಥವಾ ನಿಮ್ಗಿಂತ ಕಡಿಮೆ ಮಾರ್ಕ್ಸ್ ಅನ್ನ ತಗೊಂಡಾರ ಅಂತ ಇದ್ರ ಅರ್ಥ ಇದು. ನಿಮ್ಮಷ್ಟು ಅಂಕಗಳು ತಗೊಂಡಾರು ಇಲ್ಲಂತಂದ್ರೆ ನಿಮ್ಗಿಂತ ಕಡಿಮೆ ಮಾರ್ಕ್ಸ್ ತಗೊಂಡಾರ ಅಂತ ಇದು ಪರ್ಸೆಂಟೈಲ್ ಸ್ಕೋರ್ ಇರ್ತಕ್ಕಂಥದ್ದು ಹೇಳ್ತದೆ. ಓಕೆ, ಅಂದ್ರೆ ಈಗ ಏನಿದು ಶಿಫ್ಟ್ ಇತ್ತು, ಈ ಶಿಫ್ಟ್ ದಲ್ಲಿ 83 ಜನ 100ರಲ್ಲಿ 83 ಜನ ಏನ್ ಮಾಡ್ಯಾರೆ 27 ಮಾರ್ಕ್ಸ್ ಗಳನ್ನ ತಗೊಂಡಾರೆ ಅಥವಾ 27ಕ್ಕಿಂತ ಕಡಿಮೆ ಮಾರ್ಕ್ಸ್ ತಗೊಂಡಿರುವಂತಹ ಜನ ಇದರಲ್ಲಿ ಇದಾರೆ ಅಂತ ಇದು ಪರ್ಸೆಂಟೈಲ್ ಸ್ಕೋರ್ ಇದು. ಆಮೇಲೆ ಇಲ್ಲಿ ನಾರ್ಮಲೈಸ್ ಮಾರ್ಕ್ ಇರ್ತಕ್ಕಂಥದ್ದು ಇದೆ. ನಾರ್ಮಲೈಸೇಷನ್ ಮಾರ್ಕ್ ನೀವು ಟೋಟಲ್ ರಾ ಮಾರ್ಕ್ಸ್ 27 ಇದೆ. ಆಮೇಲೆ ನಾರ್ಮಲೈಸೇಷನ್ ಎಲ್ಲ ಮಾಡಿ ಎಷ್ಟು ಮಾರ್ಕ್ಸ್ ಸಿಕ್ಕಾವ್ ನಿಮ್ಗ 32.71 ಅಂತಂದ್ರೆ ಇಲ್ಲಿ 5.71 ನಾರ್ಮಲೈಸೇಷನ್ ಮಾರ್ಕ್ಸ್ ಇಲ್ಲಿ ನಿಮ್ಗೆ ಸಿಕ್ಕಾವ. ಇದು ಯಾರ್ದಿದೆ ಅವ್ರದ್ದು. ಸೊ ಟೋಟಲ್ ಆಗಿ ನೀವು ಫಿಸಿಕಲ್ಗೆ ಸೆಲೆಕ್ಟ್ ಆಗ್ಬೇಕು ಅಂತಂದ್ರೆ ಯಾವ ಮಾರ್ಕ್ಸ್ ಅನ್ನ ತಗೋಬೇಕು ಅಂತಂದ್ರೆ ನಾರ್ಮಲೈಸ್ಡ್ ಮಾರ್ಕ್ಸ್ ಅನ್ನ ತಗೋಬೇಕಾಗತ್ತೆ 32 ಇದೆ. ಸೊ ಇವ್ರು ಯಾವ ಝೋನ್ಗೆ ಹಾಕಿದ್ರು ಆ ಝೋನ್ದಲ್ಲಿ ಆ ಕೆಟಗರಿಯಲ್ಲಿ ಎಷ್ಟು ಕಟ್ ಆಫ್ ನಿಂತೈತಿ ನೀವು ನೋಡ್ಕೋಬಹುದು. ಆ ನೋಡಿದ ಮೇಲೆ ಇಲ್ಲಿರುವಂತಹ ನಾರ್ಮಲೈಸೇಷನ್ ಮಾರ್ಕ್ ಅಲ್ಲಿರುವಂತಹ ಕಟ್ ಆಫ್ ಗಿಂತ ಇದು ಹೆಚ್ಚಿತ್ತು ಅಂತಂದ್ರ ನಿಮ್ಮ ಫಿಸಿಕಲ್ ಬರತೈತಿ ನೀವು ಫಿಸಿಕಲ್ಗೆ ಸೆಲೆಕ್ಟ್ ಆಗ್ಯಾರಿ ಅಂತ ಇದ್ರ ಅರ್ಥ. ಓಕೆನಾ? ಸೊ ಈ ರೀತಿ ನಿಮ್ಮ ಸ್ಕೋರ್ ಕಾರ್ಡ್ ಇರ್ತೈತಿ. ಇದನ್ನ ಎಲ್ಲರೂ ಕೂಡ ಚೆಕ್ ಮಾಡ್ಕೊಡ್ರಿ. ಇದರ ಲಿಂಕ್ ಇರುವಂತದ್ದು ನಾನು ನಮ್ಮ ಟೆಲಿಗ್ರಾಮ್ ಗ್ರೂಪ್ ದಲ್ಲಿ ಶೇರ್ ಮಾಡೀನಿ. ಅಲ್ಲಿ ನೀವು ಲಿಂಕ್ ಅನ್ನ ತಗೊಂಡು ನಿಮ್ಮ ಸ್ಕೋರ್ ಕಾರ್ಡ್ ಅನ್ನ ಚೆಕ್ ಮಾಡ್ಕೋಬಹುದು. ಓಕೆನಾ? ಸೊ ಎಲ್ಲರಿಗೂ ಬೆಸ್ಟ್ ಆಫ್ ಲಕ್. ಯಾರ್ದೆಲ್ಲ ಸೆಲೆಕ್ಷನ್ ಆಗೈತಿ ಅವ್ರದ್ದು ಕಮೆಂಟ್ ಅನ್ನ ಮಾಡ್ರಿ, ಯಾರೆಲ್ಲ ಸೆಲೆಕ್ಟ್ ಆಗ್ಯಾರಿ. ಆಮೇಲೆ ನಿಮ್ಮ ಸ್ಕೋರ್ ಕೂಡ ಏನ್ ಮಾಡ್ರಿ, ಕಮೆಂಟ್ ಮಾಡ್ರಿ. ನೀವು ಕಮೆಂಟ್ ಮಾಡ್ಬೇಕಾಗಿರುವಂತದ್ದು ಏನು, ನಿಮ್ಮ ಸ್ಕೋರ್ ಎಷ್ಟಾಗೈತಿ, ಆಮೇಲೆ ಯಾವ ಝೋನ್ಗೆ ನೀವು ಅಪ್ಲೈ ಮಾಡಿದ್ರಿ, ನಿಮ್ಮ ಸೆಲೆಕ್ಷನ್ ಆಗೈತೋ ಇಲ್ಲೋ. ಎಸ್ ಆಗಿತ್ತು ಅಂತಂದ್ರೆ ಎಸ್, ಇಲ್ಲ ಅಂತಂದ್ರೆ ನೋ ಅನ್ನುವಂಥದ್ದು ಕಮೆಂಟ್ ಅನ್ನ ಮಾಡ್ರಿ. ಓಕೆ, ಮತ್ತೆ ಏನಾದ್ರು ಡೌಟ್ಸ್ ಗಳಿದ್ರೆ ನೀವು ಈ ವಿಡಿಯೋದ ಕೆಳಗಡೆ ಕಮೆಂಟ್ ಅನ್ನ ಮಾಡ್ರಿ, ಅದಕ್ಕೆ ನಾನು ರಿಪ್ಲೈ ಮಾಡೇ ಮಾಡ್ತೇನೆ. ಆಮೇಲೆ ಮತ್ತೆ ಏನಾದ್ರು ಅಪ್ಡೇಟ್ಸ್ ಗಳು ಬಂದು ಅಂತಂದ್ರೆ ಯಾವಾಗ ಫಿಸಿಕಲ್ ನಡಿತೈತಿ, ಆಮೇಲೆ 2026 ಎಕ್ಸಾಮ್ ಯಾವಾಗ ನಡಿತೈತಿ, ಅವೆಲ್ಲ ವಿಡಿಯೋಸ್ಗಳು ನಮ್ಮ ಇದೇ ಚಾನೆಲ್ ದಲ್ಲಿ ನಿಮಗೆ ಸಿಗ್ತಿರ್ತಾವು ಫ್ರೀ ಆಗಿ. ಸೊ ಅದ್ರ ಸಲುವಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ, ಅದ್ರ ಜೊತೆಗೆ ಬೆಲ್ ಐಕನ್ ಅನ್ನು ಸಹ ಕ್ಲಿಕ್ ಮಾಡ್ರಿ. ಆದಷ್ಟು ಈ ವಿಡಿಯೋವನ್ನ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಧನ್ಯವಾದಗಳು. ಜೈ ಹಿಂದ್.